ಈಗ ಈ ರಾಜ್ಯದ ಜನತೆ ಹೊಸ ಮುಖಗಳನ್ನ ಬಯಸಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಹೊಸಬರನ್ನ, ಅದರಲ್ಲೂ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಸೊ ಅಂದಮೇಲೆ ಜನದ ನಿರೀಕ್ಷೆ ಹೊಸಬರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮಂಥ ಭಾಳಷ್ಟು ಜನ ಉದ್ಯಮಿಗಳು ವ್ಯಾಪಾರ ವಹಿವಾಟೆಲ್ಲ ನಂಬಿಟ್ಟು ಈ ಜನಸೇವೆ, ಕ್ಷೇತ್ರದ ಅಭಿವೃದ್ಧಿ, ಈ ಥರ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದು ನೀವೆಲ್ಲ ನೋಡ್ತಾ ಇದ್ದೀರಿ. ಯುವಕರಿಗೆ, ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಸ್ವಲ್ಪ ಆಸಕ್ತಿಯಿಂದ ಸ್ಪೀಡಾಗಿ ಹೆಚ್ಚು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ, ಅಭಿವೃದ್ಧಿಗಳು ಕೂಡ ವೇಗವಾಗಿ ನಡೀತವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ನೀವು ಕಳೆದ ಬಾರಿ ಕೇಳಿದಾಗ ಕೂಡ ನಾನು ಹೇಳಿದೆ, ನಾವು ಹೈಕಮಾಂಡ್ ಡೆಲ್ಲಿಗೆ ಹೋಗಿದ್ದ ವಿಚಾರ ಏನಂದರೆ ಹೊಸಬ್ರಿಗೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ ಒಂದಷ್ಟು ಪರ್ಸೆಂಟೇಜು ಅನ್ನೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಹೋಗಿದ್ದಿದ್ದು. ಸೊ ಅದೇ ಒಂದು ವಿಚಾರಕ್ಕೋಸ್ಕರ ನಾವು ಲೆಟ್ರನ್ನು ಕೂಡ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದು. ಅಧಿವೇಶನ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿ ಎಲ್ಲರನ್ನೂ ಸಹಿ ಹಾಕಿ ನಾವು ಕಳಿಸ್ಕೊಟ್ಟಿದ್ದು. ಯಾವುದು ಅಧಿವೇಶನ ಕಳೆದ ಈಗ ಇತ್ತೀಚೆಗೆ, ಈಗ ಮೊನ್ನೆ ಆಯ್ತಲ್ಲ ವಿಶೇಷ ಅಧಿವೇಶನ ಟೈಮಲ್ಲಿ ನಾವು ಎಲ್ಲ ಸೈನ್ ಹಾಕಿ ಕಳಿಸಿದ್ವಿ. ವರಿಷ್ಠರು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಬಹುಶಃ ವರಿಷ್ಠರು ಏನಿದ್ರು ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಉಸ್ತುವಾರಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಏನಾದರೂ ತೀರ್ಮಾನ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ನಮ್ಮ ಜೊತೆ ಯಾವುದು ಚರ್ಚೆ ಮಾಡಿಲ್ಲ. ಯಾವುದು ಎಲ್ರಿಗೂ ಹೋಗಿದೆಯಲ್ಲ, ಎಲ್ರಿಗೂ ಗಮನಕ್ಕೆ ಬರ್ತದೆ, ಎಲ್ರಿಗೂ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಸೊ ಅವರೆಲ್ಲರ ಗಮನಕ್ಕೂ ಈ ವಿಚಾರ ಬಂದಿರ್ತದೆ. ಇಂಥವ್ರಿಗೆ ಅಂತ ಏನಿಲ್ಲ. ಯಾಕೆ ಗೊತ್ತಾ, ನಾವು ಇಂಥವ್ರಿಗೆ ಅಂತ ಹೇಳೋದು ತಪ್ಪು. ಈಗ ಅವರೇ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಜಿಲ್ಲಾವಾರು ಅವಕಾಶ ಕೊಡಬೇಕಾಯ್ತದೆ, ಮತ್ತು ಜಾತಿವಾರು ಕೂಡ ಅವಕಾಶ ಕೊಡಬೇಕಾಯ್ತದೆ. ಸೊ ಅದನ್ನೆಲ್ಲ ಅವರು ಅಳ್ದಿ ತೂಗಿ ಬೇರೆಯವ್ರನ್ನ, ಸೀನಿಯರ್ಸು ಭಾಳಷ್ಟು ಜನ ಇದ್ದಾರೆ, ಅದರಲ್ಲಿ ಭಾಳಷ್ಟು ಅನುಭವಿಗಳಿದ್ದಾರೆ, ಅವರು ಬೇಕಾಗ್ತಾರೆ. ಅದೆಲ್ಲವನ್ನು ಪರಿಶೀಲನೆ ಮಾಡಿ ಅವರು ಸೂಕ್ತ ಕ್ರಮವನ್ನು ತಗೋತಾರೆ ಅಂತ ಭರವಸೆ ಇತ್ತು. ಅಸಮಾಧಾನ ಅಂತಾನೆ ಸರ್, ಏನು ಕೆಲವು ಸಚಿವರುಗಳ ಮೇಲೆ ಅಸಮಾಧಾನ ಇದೆ, ಅಸಮಾಧಾನ ಅಂತಲ್ಲ, ಹೊಸಬರಿಗೆ ಕೆಲಸ ಮಾಡೋರಿಗೆ, ಚುರುಕಾಗಿ ಕೆಲಸ ಮಾಡೋರಿಗೆ ಅವಕಾಶ ಕೊಡಿ, ಅದರಿಂದ ಪಕ್ಷಕ್ಕೆ ಒಳ್ಳೆಯದು, ಅಭಿವೃದ್ಧಿ ಬೇಗ ಆಗ್ತದೆ. ಇಕ್ಬಾಲ್ ಹುಸೇನ್ ಅವರು ಒಂದು ಕಡೆ ಹೇಳಿದ್ರು ಸರ್, ಒಂದಷ್ಟು ಶಾಸಕರು, ಸಚಿವರುಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಈಗ ಅದು ಒಂದು ಕಡೆ ಇದೆ ಸ್ಪಂದನೆ. ಅಂದರೆ ಅವ್ರಿಗೆ ಆಸಕ್ತಿ ಇರಲ್ಲ ಕೆಲವ್ರಿಗೆ ಅವ್ರಿಗೆ ಪ್ರತಿ ಸಲ ಮಂತ್ರಿ ಆಗ್ತಾ ಇರ್ತಾರೆ, ಯಾವುದೋ ಒಂದು ಕೋಟದಲ್ಲಿ ಆಗ್ತಿರ್ತಾರೆ. ಹೆಂಗೋ ನಾವು ಕುರ್ಚಿ ನಮ್ದು ಸೇಫ್ ಆಗಿದೆ, ನಮಗೇನು ಅನ್ನೋ ಥರದಲ್ಲಿ ಅವ್ರಿಗೇನು ಆಸಕ್ತಿ ಇಲ್ಲ. ಹೊಟ್ಟೆ ಎಸ್ತವ್ರು ಊಟ ಮಾಡೋಕ್ಕೆ ಕೂಲಿ ಮಾಡೋ ಅಥವಾ ಕೆಲಸ ಮಾಡೋ, ಇನ್ನೊಂದೊಬ್ಬ ಕಾಡೋ ಬೇಡೋ, ಭಿಕ್ಷೆ ಯಾರು ಬೇಡ ಊಟ ಮಾಡ್ತಾರೆ. ಹೊಟ್ಟೆ ತುಂಬಿದವ್ರಿಗೇನು ಅಗತ್ಯ ಬರಲ್ಲ. ಸೊ ಹಂಗಾಗಿ ಹೊಸಬರು ಬಂದವ್ರಿಗೆ ಅವಕಾಶ ಕೊಟ್ಟರೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಪಕ್ಷಕ್ಕೆ. ಈಗ ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಹೊಟ್ಟೆ ತುಂಬಿರ್ತದೆ, ಅವ್ರಿಗೇನು ಪಕ್ಷ ಸಂಘಟನೆ ಆಗಬೇಕು ಅನ್ನೋವಂಥದ್ದು ಇರಲ್ಲ. ಎಲ್ಲರೂ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಒಗ್ಗಟ್ಟಿಂದಿರಬೇಕು ಅನ್ನೋವಂಥದ್ದು ಕೆಲವ್ರಿಗೆ ಇರಲ್ಲ. ಅಂಥವ್ರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬೋದು. ನಿಮ್ಗೆ ಆ ಥರ ಅನುಭವ ಆಗಿದೆಯಾ ಸರ್? ನನಗಾಗಲಿಲ್ಲ ವೈಯಕ್ತಿಕವಾಗಿ. ನಾನು ಯಾರಿಗೂ ಹಂಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾನು ಬಿಡೋದು ಇಲ್ಲ. ನೇರವಾಗಿ ಎಲ್ಲೇ 10 ಜನ ಇದ್ರೂ ಪಬ್ಲಿಕ್ಕಿನ ನಿಲ್ಲಿಸಿ ಕೇಳ್ತೀನಿ. ನನಗೇನು ಮುಲಾಜಿಲ್ಲ. ಯಾಕೆಂದ್ರೆ ನನ್ನ ಸ್ವಂತ ಕೆಲಸ ಯಾರ ಹತ್ರ ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಕೇಳೋದು ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರ್ಬೋದು, ಈ ಸಮಾಜ ಕಟ್ಟುನಿಟ್ಟಿನಲ್ಲಿ ಏನು ಅನುಕೂಲತೆ ಆಗ್ಬೋದು, ಮತ್ತು ಅವ್ರ ಇಲಾಖೆಯಲ್ಲಿ ಏನು ಅವ್ರಿಗೆ ಜವಾಬ್ದಾರಿ ಇದೆ ಅದರ ಬಗ್ಗೆ ನಾವು ಕೇಳ್ತೀವಿ. ಮುಲಾಜಿಲ್ಲದೆ ಕೇಳ್ತೀವಿ, ನಾವು ಕುಂತು ನಾವು ಮಾಡಿಸ್ಕೊಬರ್ತೀವಿ.